ಇನ್ನು ಹಾಸನದ ಕಬ್ಬಿನಹಳ್ಳಿಯ ಹುಡುಗ ಪ್ರವೀಣ್ ಸಾಯೋದಕ್ಕಿಂತ ಕೆಲವೇ ನಿಮಿಷಗಳ ಮೊದಲು ಒಂದು ಮೆಸೇಜ್ ಕೂಡ ಮಾಡಿದ್ದಾನೆ. ನೀವೇನು ಯೋಚನೆ ಮಾಡಬೇಡಿ, ನಾನು ಚೆನ್ನಾಗಿದ್ದೀನಿ ಅನ್ನುವಂಥ ಮೆಸೇಜ್ ಮಗನಿಂದ. ಆದರೆ ಒಂದು ಸ್ವಲ್ಪ ಹೊತ್ತಿನ ನಂತರ ಆತನೇ ಹೆಣವಾಗಿಬಿಟ್ಟಿದ್ದ. ಎಂಥ ಸ್ಥಿತಿ ನೋಡಿ. ಸಾಯೋ 1 ಗಂಟೆ ಮೊದಲು ಮನೆಯವರಿಗೆ ಮೆಸೇಜ್ ಹಾಕಿದ್ದಾನೆ, ನೀವೇನು ಯೋಚನೆ ಮಾಡಬೇಡಿ, ನಾನು ಚೆನ್ನಾಗಿದ್ದೀನಿ ಅಂತ. ಆಮೇಲೆ ಪ್ರವೀಣೇ ಇಲ್ಲ. ಅದನ್ನು ತಂದೆ ತಾಯಿಗಳು ಜ್ಞಾಪಿಸ್ಕೋತಾರೆ. ನೋಡಿ ಎಂಥ ಸ್ಥಿತಿ ಬಂತು. ಗಂಟೆ ಹಿಂದೆ ಮೆಸೇಜ್ ಹಾಕಿದಂಥ ಮಗ ನಂತರ ಇಲ್ಲವೇ ಇಲ್ಲ ಅಂತಂದರೆ ಏನದ ಅರ್ಥ? ಅವನು ಮನೆಗೆ ಬರ್ತಾನೆ ಅಂದಾಗ ನಾವೆಲ್ಲ ಕಾಯ್ತಾ ಇದ್ದೀವಿ, ಪ್ರಶ್ನೆ ಬೇರೆ. ಆದರೆ ಈ ರೀತಿ ಬರ್ತಾನೆ ಅಂತ, ಹೆಣವಾಗಿ ಬರ್ತಾನೆ ಅಂತ ನಾವು ಅಂದ್ಕೊಂಡಿದ್ವಾ? ಇಂಥ ಇದಕ್ಕೆ ನಾವು ಯಾಕೆ ಓದಕ್ಕೆ ಕಳಿಸ್ಬೇಕಾಗಿತ್ತು ಅವನಿಗೆ? ಅವರಮ್ಮ ಕೂಲಿ ನಾಲಿ ಮಾಡಿ ಸಾಕ್ತಾಯಿದ್ದು. ಇನ್ನೊಂದು ವರ್ಷ ಓದಿ ಬರ್ತೀನಿ, ಮನೆಗಿನೇ ಕಟ್ತೀನಿ ಅಂತ ಹೇಳ್ತಿದ್ದಂಥ ಮಗ, ನಾನು ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳ್ತಿದ್ದಂಥ ಮಗ ಇಲ್ಲವೇ ಇಲ್ಲ ಅಂದರೆ ಏನು? ಬಂಧುಗಳು ಗೋಳಾಡ್ತಾ ಇದ್ದಾರೆ. ಹಾಸನದ ಮೊಸಳೆಹಳ್ಳಿ ಏನು ನಿನ್ನೆ ಗಣೇಶ ವಿಸರ್ಜನೆ ಮೆರವಣಿಗೆ ಸಂದರ್ಭದಲ್ಲಿ ದುರಂತ ಘಟನೆ ನಡೆಯಿತು. ಅದರಲ್ಲಿ 9 ಜನ ಸಾವನ್ನಪ್ಪಿದ್ದಾರೆ. ಅದರ ಪೈಕಿ ಬಳ್ಳಾರಿಯ ಮೂಲದ ನಾಗಲಕೆರೆ ಗ್ರಾಮದ ಒಂದು ಏರಿಯಾದ ಒಬ್ಬ ಯುವಕ ಪ್ರವೀಣ್ ಅನ್ನೋನು ಸಾವನ್ನಪ್ಪಿರುವಂಥದ್ದು. ಹೀಗಾಗಿ ಅವರ ಮನೆ ಸಂಪೂರ್ಣವಾಗಿ ಈಗ ದುಃಖದಲ್ಲಿ ಮಡುವಿನಲ್ಲಿ ಮುಳುಗಿರುವಂಥದ್ದು. ಅದರಲ್ಲೂ ಕೂಡ ಅವರ ತಾಯಿ ತೀವ್ರ ಬಡತನದಲ್ಲಿ ಕೂಡ ತನ್ನ ಮಗ ಓದಲಿ ಅನ್ನೋ ನಿಟ್ಟಿನಲ್ಲಿ ಸಾಲ ಸೂಲ ಮಾಡಿ ಇಂಜಿನಿಯರನ್ನು ಓದಿಸ್ತಾ ಇದ್ರು. ಅವರ ಮನೆಯನ್ನು ತಾವು ಗಮನಿಸ್ತಾ ಇದ್ದಾರೆ. ಭಾಳ ಕಡುಬಣ್ಣತನ, ಸಾಲದ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಬೇರೆ ಬೇರೆ ಕಡೆ ಕೆಲಸ ಮಾಡಿಕೊಂಡು ಆ ಮಗನನ್ನು ಓದಿಸುವಂಥ ಪ್ರಯತ್ನ ತಾಯಿ ಮಾಡ್ತಾಯಿದ್ರು. ಆದರೆ ಇದೀಗ ನಿನ್ನೆ ನಡೆದಿರ್ತಕ್ಕಂಥ ಒಂದು ದುರಂತ ಘಟನೆಯಲ್ಲಿ ಪ್ರವೀಣ್ ಅವರು ಸಾವನ್ನಪ್ಪಿರುವಂಥದ್ದು. ಹೀಗಾಗಿ ಅವರ ಕುಟುಂಬದ ಸಂಪೂರ್ಣವಾಗಿ ಈಗ ದುಃಖದ ಬಡವಳಿ ನಿರ್ಮಾಣವಾಗಿರುವಂಥದ್ದು. ಈಗಾಗಲೇ ಏನು ಹಾಸನದಿಂದ ಮೃತದೇಹ ಬರ್ತಾ ಇದೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ದೊರೆತಿರುವಂಥದ್ದು. ಹೀಗಾಗಿ ಸಾಕಷ್ಟು ಆತಂಕದಲ್ಲಿ ಮತ್ತು ಸಾಕಷ್ಟು ಕಣ್ಣೀರಿನಲ್ಲಿ ಈಗಾಗಲೇ ಕುಟುಂಬ ಮುಳುಗಿರುವಂಥದ್ದು. ಹೀಗಾಗಿ ಕುಟುಂಬಸ್ಥರನ್ನು ಕೂಡ ಗಮನಿಸ್ತು. ಅಂದರೆ ಯಾಕಂತಂದರೆ ತಾಯಿ ಕೂಲಿ ನಾಲಿ ಮಾಡಿಕೊಂಡು ಮಗ ಇಂಜಿನಿಯರ್ ಓದ್ತಾನೆ, ಮನೆ ಕಟ್ಟಿಸ್ತಾನೆ, ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿದ್ರು. ಆದರೆ ಇದೀಗ ಈ ರೀತಿಯಾಗಿರ್ತಕ್ಕಂತಹ ದುರ್ಘಟನೆಯಿಂದಾಗಿ ಕುಟುಂಬ ಸಂಪೂರ್ಣವಾಗಿ ನಲಗಿ ಹೋಗಿರುವಂಥದ್ದು, ಕಣ್ಣೀರಲ್ಲಿ ಸಾಕಷ್ಟು ಮುಳುಗಿರುವಂಥದ್ದು. ಹೀಗಾಗಿ ಕುಟುಂಬಸ್ಥರನ್ನು ಕೂಡ ನಾನು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಅಂದರೆ ನಿಜಕ್ಕೂ ಕೂಡ, ಯಾಕಂದರೆ ಚಿಕ್ಕ ವಯಸ್ಸನ್ನು ಕೂಡ ಕಷ್ಟಪಟ್ಟು ಬೆಳೆಸಿರ್ತಾರೆ. ಈಗ ಇರತಕ್ಕಂತಹ ದುರಂತ ಘಟನೆಯಲ್ಲಿ ಹೀಗೆ ಸಾವನ್ನಪ್ಪಿದ್ರೆ ನಿಜಕ್ಕೂ ಕೂಡ ಕುಟುಂಬ ಅದನ್ನು ನೀಗಿಸ್ಕೊಳ್ಳೋಕ್ಕಾಗಲ್ಲ, ಆ ದುಃಖವನ್ನು ಬಳಸ್ಕೊಳ್ಳೋಕ್ಕಾಗಲ್ಲ. ನಮ್ಮ ಜೊತೆಗೆ ಕುಟುಂಬಸ್ಥರನ್ನು ಮಾತಾಡ್ತೀನಿ. ಮೇಡಮ್, ಈಗ ಪ್ರವೀಣ್ ಅವ್ರಿಗೆ ಘಟನೆ ಆಗಿರುವಂಥದ್ದು ನಿನ್ನೆ ಯಾವಾಗ ಮಾತಾಡಿದ್ರು ಅವ್ರ ಜೊತೆಗೆ? ಸರ್ ನಿನ್ನೆ ಚಾಟ್ ಮಾಡಿದಾನೆ ಸರ್. ಅವ್ನು ನಮ್ಮ ಹತ್ರ ಚೆನ್ನಾಗಿದ್ದೀನಿ, ಆರಾಮಿದ್ದೀನಿ ಅಂದ ಸರ್. 1 ಗಂಟೆ ಒಳಗೆ ನಾವು ನ್ಯೂಸ್ ಕೇಳಿದ್ವಿ ಸರ್, ಭಾಳ ಸೀರಿಯಸ್ ಇದೆ ಅಂತ ಸರ್. ಅವನು ಚೆನ್ನಾಗಿ ಓದ್ತಿದ್ದ ಸರ್, ಅದಕ್ಕೆ ಅಲ್ಲಿ ಬಿಟ್ಟಿದ್ವಿ ಸರ್. ಅವನು ಹಿಂಗೆ ಬರ್ತಾನಂದು ನಮ್ಗೇನು ಗೊತ್ತು? ಹಿಂಗೆ ಬರ್ತಾನಂದು ನಾವು ಓದಾಗ ಕೂಡ ಕಳಿಸ್ತಿದ್ದಿಲ್ಲ ಸರ್. ಅಮ್ಮ, ತಂದೆ ಇಲ್ಲದ ಮಗ ಚೆನ್ನಾಗಿ ಓದ್ತಿದ್ದಾನ ಅಂತ ಕಳಿಸಿದ್ರು ಸರ್. ಅಲ್ಲಿಗೆ ಗೌರ್ಮೆಂಟ್ ಸೀಟ್ ಬಂದೈತಂತ. ಅವರಮ್ಮ ಕೂಲಿ ಮಾಡಿ ಸಾಕ್ತಿದ್ಲು ಸರ್, ಅವನ್ನ ಓದಿಸ್ತಿದ್ಲು. ಅವನು 1 ವರ್ಷ ಓದಿ ನಾನು ಬಂದ್ಬಿಡ್ತೀನಮ್ಮ, ನಿನ್ನ ಸಾಕ್ತೀನಿ ಅಂದ ಸರ್. ಅಮ್ಮ, ನಾನು ಮನೆ ಕಟ್ಸೋದು ನಾನೇ ಇದನ್ನ ಅಂತಂದು ಅಂದ ಸರ್ ಅವನು. ಅಮ್ಮ, ಇವತ್ತು ಯಾರು ನೋಡ್ಕೊಂತಾರಮ್ಮ ನಮ್ಮ ಅಕ್ಕನ? ಅಮ್ಮ ನಮ್ಮ ಅಕ್ಕಗೆ ಯಾರಿಲ್ಲೇ, ಗಂಡ ಇಲ್ಲೇ, ಮಗ ಇಲ್ಲೇ, ಒಬ್ಳೇ ಆಗ್ಬಿಡ್ಲಲ್ಲೇ ಅಮ್ಮ. ಮತ್ತೊಬ್ಬರನ್ನು ಕೂಡ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೇನೆ. ಅಮ್ಮ, ಈಗ ತಾಯಿ ಒಬ್ಬಳೇ ಸಾಕಷ್ಟು ಕೂಲಿ ಕೆಲಸ ಮಾಡಿಕೊಂಡು ಮಗನ ಓದಿಸುವಂಥ ಪ್ರಯತ್ನ ಮಾಡಿದ್ರು. ಈಗ ಇಂಜಿನಿಯರ್ ಇನ್ನೇನು ಮುಕ್ತಾಯ ಹಂತಕ್ಕೆ ಬಂದಿತ್ತು, ಮಗ ಭವಿಷ್ಯದ ಕನಸನ್ನು ಕಂಡಿದ್ರು. ಈಗ ಇರತಕ್ಕಂಥ ದುರ್ಘಟನೆ ಆಗಿರುವಂಥದ್ದು, ಈಗ ಸಾಂತ್ವನ ಹೇಗಿದೆ ಸರ್? ಅವರಮ್ಮ ಭಾಳ ಕಷ್ಟ ಬಿತ್ತಾಳೆ ಸರ್. ಅವರಮ್ಮ ಅಸಲು ಆರಾಮಿಲ್ಲ ಅಂದ್ರೆ ಕೂಡ ಹಂಗೆ ಕೆಲ್ಸಕ್ಕೆ ಹೋಗಿ ಸಾಕ್ತಿದ್ಲು. ಇವಾಗ ನೋಡಿದ್ರೆ ಹಿಂಗ ಸರ್, ಪಾಪ ಎಷ್ಟು ಕಷ್ಟ ಬಿದ್ಲು ಸರ್. ನಾವು ನೋಡ್ದಾಲಿದ್ದ ಕಷ್ಟ ಬೀಳ್ತಾನೆ ಇದ್ದಾಳ. ನನ್ನ ಮಕ್ಕಳಿಗೋಸ್ಕರ ಮಾಡ್ತೀನಿ, ನನ್ನ ಮಕ್ಕಳಿಗೋಸ್ಕರ ನಾನು ಎಲ್ಲ ಮಾಡ್ತೀನಿ ಅಂತ. ಇವಾಗ ಮಗನೇ ಇಲ್ಲ ಸರ್. ಅಸಲು ಆರಾಮಿಲ್ಲ ಅಂದ್ರೆ ಕೂಡ ಹಂಗೆ ಕೆಲ್ಸಕ್ಕೆ ಹೋಗ್ತಿದ್ಲು. ಇರಿಸಡಮ್ಮ ಮನೆಗಂದ್ರೆ ಇಲ್ಲಮ್ಮ, ನನ್ನ ಮಗನ ಓದಿಸ್ಕೋಬೇಕು, ನಾನು ಓದ್ತೀನಿ ಅಂತೇಳಿ ಹಂಗೆ ಓದ್ತಿದ್ಲು ಸರ್ ಕೆಲ್ಸಕ್ಕೆ. ಇವಾಗ ಮಗನೇ ಇಲ್ಲಂಗ ಆಗ್ಬಿಟ್ಟ ಸರ್. ಮಗ ಕುಟುಂಬಸ್ಥರ ಮಾತಾಗಿರುವಂತಂದ್ರೆ
ಕಷ್ಟದಲ್ಲಿ ಬಡತನದಲ್ಲಿ ಮಗನನ್ನು ಓದಿಸಿ ಇಷ್ಟೆತ್ತರಕ್ಕೆ ಬೆಳೆಸಿ ಇಂಜಿನಿಯರನ್ನು ಮಾಡಿಸುವಂಥ ಪ್ರಯತ್ನಕ್ಕೆ ಮುಂದಾಗಿದೆ ಕುಟುಂಬ. ಮಗ ಬರ್ತಾರೆ, ನಮ್ಮ ಕಷ್ಟವನ್ನು ನೀಗಿಸ್ತಾನೆ, ನಮ್ಮ ಬಡತನಕ್ಕೆ ತಾನು ಎದುರಾಗಿ ನಿಲ್ತಾನೆ, ಮನೆ ಕಟ್ಟಿಸ್ಕೊಡ್ತಾನೆ, ಸಾಕಷ್ಟು ಕನಸುಗಳನ್ನು ಕಂಡಿದ್ರು. ಆದರೆ ಈಗ ದುರಂತದಲ್ಲಿ ಸಾವನ್ನಪ್ಪಿದ್ದಾನೆ. ನಿಜಕ್ಕೂ ಕೂಡ ಆ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಆ ಭಗವಂತ ನೀಡಬೇಕು ಅಂತೇಳಿ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ. ಪರ್ಸನ್ ಮಾತಿನ ಜೊತೆ ವಿನಾಯಕ ಬಡಿಗಟ್ಟಿ, ವಿನಾಯಕ್, ಬಳ್ಳಾರಿ.